ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರಿಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಸಾಮಾನ್ಯವಾಗಿ ನಾವು ಹೊಸ ರುಚಿ ಏನಾದರೂ ಮಾಡಿದಾಗ ಅದನ್ನ ಯಾರಿಗಾದರೂ ಮನೇಲಿ ಒಬ್ಬರಿಗೆ ತಿನ್ನಿಸಿ ಕೇಳ್ತೀವಿ, ಹೇಗಿದೆ, ಚೆನ್ನಾಗಿದೆಯಾ ಅಂತ ಹೇಳ್ತೀವಿ. ಆಗ ಅವರು ಚೆನ್ನಾಗಿದೆ ಅಂತ ಅಂದರೆ ನಂತರ ನಾವು ಅದನ್ನ ಎಲ್ಲರಿಗೂ ಬಡಿಸ್ತೀವಿ. ಅಂದರೆ ಅವರು ಸಾಮಾನ್ಯ ಕೆಲವು ಸಲ ಅವರು ಅದನ್ನ ಒಂದು ಕುಚೇಷ್ಟೆ ಮಾಡ್ಬೋದು. ನಾನೇನು ಪ್ರಯೋಗದ ಪ್ರಾಣಿನ, ನಿನ್ನ ಎಕ್ಸ್ಪರಿಮೆಂಟ್ಗೆ ನಾನು ಬಲಿಪಶು ಆಗಬೇಕಾ ಅಂತ ಸಾಮಾನ್ಯವಾಗಿ ಒಂದು ಮನೆಯಲ್ಲಿ ಎಲ್ಲ ಅದನ್ನ ಒಂದು ಕುಚೇಷ್ಟೆ ಮಾಡ್ತಾ ಇರ್ತಾರೆ. ಅದೇ ರೀತಿ ಈ ನಮ್ಮ ಒಂದು ಸೌಂದರ್ಯವರ್ಧಕಗಳು ಏನು ಬಳಕೆ ಮಾಡ್ತೀವಿ ಮಾರುಕಟ್ಟೆಯಲ್ಲಿ, ಅದು ಮಾರುಕಟ್ಟೆಗೆ ಬರೋದಕ್ಕೆ ಮೊದಲು ಅದು ಬ್ರ್ಯಾಂಡೆಡ್ ಆದರೆ ಸಾಮಾನ್ಯವಾಗಿ ಅದನ್ನ ಪ್ರಾಣಿಗಳ ಮೇಲೆ ಅದನ್ನ ಪರೀಕ್ಷೆ ಮಾಡ್ತಾರೆ. ಅದರಿಂದ ಏನೂ ತೊಂದರೆ ಆಗೋದಿಲ್ಲ, ಅಡ್ಡ ಪರಿಣಾಮಗಳು ಇಲ್ಲ ಅಂತ ಪಕ್ಷದಲ್ಲಿ ಅದು ಮಾರುಕಟ್ಟೆಗೆ ಬರುತ್ತೆ. FDA ಇಂದ ಅಪ್ರೂವಲ್ ಆಗಿ ಮಾರುಕಟ್ಟೆಗೆ ಬರುತ್ತೆ. ಅದೇ ರೀತಿ ಎಲ್ಲ ಔಷಧಗಳು, ನಾವು ಏನೇನು ಔಷಧಗಳನ್ನ ಸೇವನೆ ಮಾಡ್ತಾ ಇದ್ದೀವಿ, ಎಲ್ಲ ಔಷಧಗಳನ್ನು ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿ ಅಲ್ಲಿ ಏನೂ ತೊಂದರೆ ಇಲ್ಲ, ಅಡ್ಡ ಪರಿಣಾಮ ಇಲ್ಲ ಅಂದ ಮೇಲೆ ಅದು ಮಾರುಕಟ್ಟೆಗೆ ಬರುತ್ತೆ. ಹಾಗಾಗಿ ಒಂದು ಔಷಧ ಮಾರುಕಟ್ಟೆಗೆ ಬರಬೇಕು ಅಂದ್ರೆ ಸುಮಾರು 20 ವರ್ಷಗಳೇ ಬೇಕು. ಬೇರೆ ಬೇರೆ ಲೆವೆಲ್ನಲ್ಲಿ ಅದನ್ನ ಅವರು ಪ್ರಯೋಗಗಳು ಮಾಡಿ ಅದನ್ನ ಕನ್ಫರ್ಮ್ ಮಾಡಿ ನಂತರ ಅದನ್ನ ವಾಲಂಟಿಯರ್ಸ್ ಮೇಲೆ ಪ್ರಯೋಗ ಮಾಡಿ ನಂತರ ಅದನ್ನ ಮಾರುಕಟ್ಟೆಗೆ ಬಿಡೋಂಥದ್ದು. ಒಂದ್ಸಲ ಔಷಧ ಮಾರುಕಟ್ಟೆಗೆ ಬಂದ ಮೇಲೆ ಅವರು ಬಿಲಿಯನ್ಸ್ ಆಫ್ ಡಾಲರ್ಸ್ನ ಅರ್ನ್ ಮಾಡ್ತಾರೆ. ಆದ್ರೆ ಅದಕ್ಕೆ ತಗುಲುವ ಸಮಯ ಬಹಳ ಜಾಸ್ತಿ. ಇದಕ್ಕೆ ಅವರು ಪ್ರಾಣಿಗಳನ್ನ ಬಳಕೆ ಮಾಡ್ತಾರೆ. ಅದೇ ರೀತಿ ವ್ಯಾಕ್ಸಿನ್ಸ್ಗಳಾಗ್ಬೋದು. ಈಗ ಕೋವಿಡ್ ವ್ಯಾಕ್ಸಿನ್ ಬಹಳ ಬೇಗ 1 ವರ್ಷದಲ್ಲೇ ಅದನ್ನ ತಯಾರು ಮಾಡಿದ್ರು. ಅದನ್ನ ಇಲಿಗಳ ಮೇಲೆ ಪ್ರಯೋಗ ಮಾಡಿ, ಗಿನಿಪಿಗ್ಗಳ ಮೇಲೆ ಪ್ರಯೋಗ ಮಾಡಿ ನಂತರ ಏನೂ ತೊಂದರೆ ಇಲ್ಲ ಅಂತ ಗೊತ್ತಾದ ಮೇಲೆ ಅದನ್ನ ಮಾರುಕಟ್ಟೆಗೆ ಬಂತು. ಎಲ್ಲರೂ ಅದನ್ನ ತಗೊಂಡಿದ್ದರಿಂದ ನಾವು 2ನೇ ಅಲೆ 3ನೇ ಅಲೆ ಎಷ್ಟೇ ಅಲೆಗಳು ಬಂದರೂ ನಮಗೆ ಪ್ರೊಟೆಕ್ಷನ್ ಸಿಕ್ತು. ಜನ ಸಾಯೋದನ್ನ ಈ ವ್ಯಾಕ್ಸಿನ್ಗಳು ತಪ್ಪಿಸ್ತು. ಹಾಗಾದ್ರೆ ಈ ಪ್ರಯೋಗಾಲಯದಲ್ಲಿ ಬಳಸುವ ಪ್ರಾಣಿಗಳು ಯಾವ್ಯಾವುದು ಅಂತ ನಾವು ನೋಡೋದಾದ್ರೆ ಜನಸಾಮಾನ್ಯರಿಗೆ ಇದರ ಬಗ್ಗೆ ಅರಿವಿರೋದಿಲ್ಲ, ಹೇಗೆ ಮಾಡ್ತಾರೆ ಅಂತೇಳಿ. ಅದರಲ್ಲಿ ಮುಖ್ಯವಾಗಿ ಪ್ರಯೋಗಾಲಯದಲ್ಲಿ ಇಲಿಗಳನ್ನ ಬಳಸ್ತಾರೆ, ಗಿನಿಪಿಗ್ಗಳು, ಮೊಲ ಬಳಸ್ತಾರೆ, ಕೆಲವೊಮ್ಮೆ ಈ ಮಂಗಗಳನ್ನು ಸಹ ಬಳಸ್ಬೋದು. ಆಮೇಲೆ ಹ್ಯಾಮ್ಸ್ಟರ್ ಅಂತ ಇನ್ನೊಂದು, ಅದು ಒಂದು ಮೊಲದ ಥರನೇ ಇರುತ್ತೆ. ಇಂಥದನ್ನ ಕೆಲವೊಂದು ಪ್ರಾಣಿಗಳು ಪ್ರಯೋಗಾಲಯದಲ್ಲಿ ಪ್ರಯೋಗಕ್ಕೇನೆ ಇರೋಂಥ ಪ್ರಾಣಿಗಳು. ಹಾಗಾದ್ರೆ ಇದನ್ನ ಯಾವ ರೀತಿ ನಾವು ಬಳಸ್ಬೋದು? ಮನುಷ್ಯನಿಗೂ ಅದಕ್ಕೂ ಏನು ಸಂಬಂಧ ಅಂತಂದ್ರೆ ಇವುಗಳ ಶರೀರ ರಚನೆ, ಆಮೇಲೆ ಅಲ್ಲಿ ನಡೆಯುವ ಚಯಾಪಚಯ ಕ್ರಿಯೆಗಳು ಮತ್ತೆ ವರ್ಣತಂತುಗಳು. ಕೆಲವೆಲ್ಲ ಈಗ ಮನುಷ್ಯನಲ್ಲಿ ಯಾವುದೋ ಒಂದು ಜೀನ್ ಇದೆ ಅಂದ್ರೆ ಅದು ಇಲ್ಲೂ ಇರುತ್ತೆ, ಆದ್ರೆ ಅದಕ್ಕೆ ಬೇರೆ ಹೆಸರಿಟ್ಟಿರ್ತೀವಿ. ಆದ್ರೆ ಇಲ್ಲಿ ಮನುಷ್ಯನಲ್ಲಿ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರುತ್ತೆ, ಆದ್ರೆ ಅಲ್ಲಿ ಸ್ವಲ್ಪ ಸಿಂಪಲ್ ಇರುತ್ತೆ. ಆದ್ರೆ ಒಂದಿದ ಹೊಮಾಲಜಿ ಇರುತ್ತೆ. ಈಸ್ಟ್ಗಳಿಗೂ ಮನುಷ್ಯನಿಗೂ 70% ಹೊಮಾಲಜಿ ಇದೆ ಅಂತಾರೆ. ಈಸ್ಟ್ ಅಂದ್ರೆ ಅದು ಯೂಕ್ಯಾರಿಯೋಟ್, ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಮನುಷ್ಯ ಅತ್ಯಂತ ಸಂಕೀರ್ಣವಾದವನು. ಹಾಗಾಗಿ ಇಂಥ ಸಂದರ್ಭದಲ್ಲೂ 70% ಹೊಮಾಲಜಿ ಇದೆ ಜೀನ್ಸ್ಗಳಲ್ಲಿ ಅಂತ ನಾವು ಹೇಳ್ತೀವಿ. ಇವುಗಳ ಶರೀರ ರಚನೆ, ಅವುಗಳ ಕ್ರಿಯೆ ಮತ್ತೆ ವರ್ಣತಂತುಗಳು ಇವುಗಳಲ್ಲಿ ಹೋಲಿಕೆ ಇರೋದ್ರಿಂದ ಯಾವುದೇ ಒಂದು ಔಷಧಿ ಹಾಕೋದು, ಸೌಂದರ್ಯವರ್ಧಕ ಆಗಿರ್ಬೋದು, ಏನೇ ಆದರೂ ಇವುಗಳ ಮೇಲೆ ಪ್ರಯೋಗ ಮಾಡಿ ಅದು ಉತ್ತಮವಾದ ರಿಸಲ್ಟ್ ಬಂದ ನಂತರ ಅದನ್ನ ಮನುಷ್ಯನ ಮೇಲೆ ಪ್ರಯೋಗ ಮಾಡ್ತಾರೆ. ಪ್ರಯೋಗಕ್ಕೆ ಬಳಸುವ ಇಲಿಗಳನ್ನ ನಾವು ಆಲ್ಬೈನೋ ರ್ಯಾಟ್ಸ್ ಅಂತ ಕರಿತೀವಿ. ಇವನ್ನ ಸೈಂಟಿಫಿಕ್ ನೇಮು ರ್ಯಾಟಸ್ ಮತ್ತೆ ರ್ಯಾಟಸ್ ನ್ಯಾರೋಜಿಕಸ್ ಅಂತ. ಇವುಗಳ ವರ್ಣತಂತುಗಳ ಸಂಖ್ಯೆ 40 ಇರುತ್ತೆ. ಇವುಗಳ ಒಂದು ಗರ್ಭಾವಧಿ ಅಂತಂದ್ರೆ ಅದು ಒಂದು ತಿಂಗಳು. ಮತ್ತೆ ಅಟ್ ಎ ಟೈಮ್ 10 ರಿಂದ 12 ಮರಿಗಳನ್ನ ಇವು ಹಾಕುತ್ತೆ. ಇದು 2 ರಿಂದ 3 ವರ್ಷಗಳ ಕಾಲ ಬದುಕೋದ್ರಿಂದ ಇಲಿಗಳ ಮೇಲೆ ಕ್ಯಾನ್ಸರ್ ರಿಲೇಟೆಡ್ ಬೇಕಾದಷ್ಟು ರಿಸರ್ಚ್ಗಳು, ಕ್ಯಾನ್ಸರ್ಗೆ ಸಂಬಂಧಿಸಿದಂತಹದ್ದು, ಟ್ಯೂಮರ್ನ ಅದು ಗೆಡ್ಡೆ ಬೆಳವಣಿಗೆ ಆಗೋ ಹಾಗೆ ಮಾಡಿ ಮತ್ತೆ ನಾವು ಯಾವುದೊಂದು ಔಷಧಿನ ಕೊಟ್ರೆ ಅದು ಕಮ್ಮಿ ಆಗುತ್ತೆ, ಆ ಔಷಧಿನ ಸಿಂಪಡಿಸಿ ಅದನ್ನ ಕೊಡ್ತಾ ಬಂದು ಗೆಡ್ಡೆ ಕರಗ್ತಾ ಇದೆಯಾ ಅಂತ ನೋಡ್ತಾರೆ. ಹಾಗಾಗಿ ಕ್ಯಾನ್ಸರ್ಗೆ ಸಹ ಯಾವುದೇ ಕಾಯಿಲೆ ಆಗಲಿ, ಅದು ಒಬಿಸಿಟಿ ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಪಾರ್ಕಿನ್ಸನ್ಸ್ಗಳು, ನ್ಯೂರೋಡಿಜೆನರೇಟಿವ್ ಡಿಸಾರ್ಡರ್, ಎಲ್ಲ ಕಾಯಿಲೆಗಳಿಗೂ ಮೊದಲಿದ ಯಾವುದೇ ಔಷಧಿ ಬರ್ತಾ ಇದೆ ಅಂದ್ರೆ ಅದು ಇಲಿಗಳ ಮೇಲೆ ಪ್ರಯೋಗ ಮಾಡಿ ಅಲ್ಲಿ ಅದು ಏನಾದರೂ ಯಶಸ್ವಿ ಆದ್ರೆ ನಂತರ ವಾಲಂಟಿಯರ್ಸು ನಂತರ ಕಾಯಿಲೆ ಇರುವ ವ್ಯಕ್ತಿಗೆ ಅದನ್ನ ನೀಡ್ತಾರೆ. ಇಲ್ಲಿ ಈ ಬಿಳಿ ಇಲಿಗಳು ಇವು ತುಂಬಾ ಟಿಮಿಡ್. ಇದು ಕೇಜ್ಗಳಲ್ಲಿ ಇಟ್ಟಿರ್ತಾರೆ. ಮತ್ತೆ ಅದಕ್ಕೆ ತುಂಬಾ ಚೆನ್ನಾಗಿ ವಾತಾವರಣ ಚೆನ್ನಾಗಿರ್ಬೇಕು, AC ರೂಮ್ ಇರಬೇಕು,
ಒಳ್ಳೆಯ ನೀರು, ಫಿಲ್ಟರ್ ವಾಟರ್ ಇರುತ್ತಲ್ಲ ಅಂತ ಒಳ್ಳೆಯ ನೀರು ಮತ್ತು ಪೆಲೆಂಟ್ಸ್ ಆಹಾರ ಅದಕ್ಕೆ ಒಂದು ಮಾರ್ಕೆಟಲ್ಲಿ ಸಿಕ್ಕುತ್ತೆ. ಅದರದೇ ಆದ ಬ್ಯಾಲೆನ್ಸ್ಡ್ ಡಯೇಟ್ ಅದು, ಅದನ್ನು ಎಲ್ಲ ಇರಬೇಕು, ನ್ಯೂಟ್ರಿಷನ್ ಎಲ್ಲ ಇದ್ದರೆ ಮಾತ್ರ ಅದು ತುಂಬ ಸೆನ್ಸಿಟಿವ್ ಇರುತ್ತೆ. ಇದು ಯಾವುದೇ ಒಂದು ಬಿಸಿಲಾಗಲಿ ಅಥವಾ ನೀರು ಕಮ್ಮಿ ಆದರೂ ಸಹ ಸತ್ತೋಗ್ತವೆ. ಆಹಾರದಲ್ಲಿ ವ್ಯತ್ಯಾಸ ಆದರೂ ತುಂಬ ಸೆನ್ಸಿಟಿವ್ ಆಗಿರೋಂಥ ಪ್ರಾಣಿಗಳು ಇವು. ಏಕೆಂತಂದರೆ ಇವು ಬ್ರೀಡ್ ಮಾಡೋದ್ರಿಂದ ಇದು ಹೊರಗಡೆ ಬೆಳೆಯೋದಿಲ್ಲ, ಹಾಗಾಗಿ ತುಂಬ ಒಂದು ಸೂಕ್ಷ್ಮವಾಗಿರ್ತವೆ. ಇವುಗಳನ್ನು ನಾವು ಪ್ರಯೋಗಕ್ಕೆ ಬಳಸ್ಬೋದು. ಇದೇ ಥರ ಗಿನಿಪಿಗ್ಗಳು. ಈ ಗಿನಿಪಿಗ್ಗಳು ಸಹ ನಾವು ಅದರದ ಒಂದು ಶರೀರ ಚೆನ್ನ ಏನೇನಿದೆ ಅದರದ್ದು ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್ ಆಗ್ಬೋದು, ರಿಪ್ರೊಡಕ್ಷನ್ ಆಗ್ಬೋದು, ಪ್ರತಿಯೊಂದು ಮನುಷ್ಯನನ್ನೇ ಹೋಲುತ್ತೆ. ಇದು ಸಹ ಸಾಮಾನ್ಯವಾಗಿ ಗಿನಿಪಿಗ್ ಆಗ್ಬೋದು, ಹ್ಯಾಮ್ಸ್ಟರ್ ಆಗಿರ್ಬೋದು, ಇವುಗಳೆಲ್ಲದರದ ಒಂದು ಗರ್ಭಾವಧಿ ಒಂದು 30 ದಿನ ಅಂತಾನೆ, 20ರಿಂದ 25-30 ದಿನಗಳೇ ಇರುತ್ತೆ. ಮತ್ತು ಇವೆಲ್ಲ ಒಂದು 2-3 ವರ್ಷಗಳು ಕಾಲ ಬದುಕುತ್ತೆ. ಮತ್ತು ಅಟ್ ಎ ಟೈಮ್ ಒಂದು ಮರಿ ಹಾಕಿದಾಗ ಅದು 6-8 ಮರಿಗಳನ್ನು ಇವು ಹಾಕೋದ್ರಿಂದ ನಮಗೆ ಪ್ರಾಚನೆ ಜಾಸ್ತಿ ಇರುತ್ತೆ, ನಮಗೆ ಪ್ರಯೋಗಕ್ಕೆ ಬೇಕಾಗುವಂಥದ್ದು. ಏಕೆಂದರೆ ಅದು ತಾಯಿಗೆ ನಾವೇನಾದರೂ ಔಷಧಿ ಕೊಟ್ಟಾಗ ಅದು ಗರ್ಭಿಣಿಯಾಗಿದ್ದರೆ ಅದು ಮಕ್ಕಳ ಮೇಲೆ, ಅದರ ಮರಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಾವು ನೋಡೋದಾದರೆ ನಮಗೆ ಜಾಸ್ತಿ ಮರಿಗಳು ಬೇಕು. ಕೆಲವೊಮ್ಮೆ ಮರಿಗಳು ಸತ್ತೋಗ್ಬೋದು. ಆಗ ನಂಬರ್ ಜಾಸ್ತಿ ಇದ್ದಾಗ ತುಂಬ ಅನುಕೂಲ. ಮತ್ತು ಬೇಗ ಶಾರ್ಟ್ ಡ್ಯೂರೇಷನ್ನಲ್ಲಿ ನಮಗೆ ಈ ಮರಿಗಳು ದೊರಕೋದ್ರಿಂದ, ಅಂದರೆ ಜನರೇಷನ್ ಟು ಜನರೇಷನ್ನು ಶಾರ್ಟ್ ಡ್ಯೂರೇಷನಲ್ಲಿ ನಮಗೆ ಸಿಕ್ಕೋದ್ರಿಂದ ನಮಗೆ ಪ್ರಯೋಗಕ್ಕೆ ನಾವು ಯಾವ ಪ್ರಯೋಗ ಮಾಡ್ತಿದ್ದೀವಿ ಅದಕ್ಕೆ ಬಹಳ ಸಹಕಾರಿ. ಮತ್ತು ಇವುಗಳ ಒಂದು ಮೇಂಟೆನೆನ್ಸ್ ಏನಿದೆ ಅದು ಸಹ ಅಂತ ಏನು ದುಬಾರಿ ಏನಿಲ್ಲ. ಒಂದು ಆ್ಯನಿಮಲ್ ಹೌಸು ಅದು ಸ್ವಲ್ಪ ಚೆನ್ನಾಗಿರಬೇಕು, ವೆಂಟಿಲೇಷನ್ನು, ನೀರು, ಗಾಳಿ, ಮತ್ತು ಅದು ಅದರದ್ದೇ ಒಂದು ಸ್ಟ್ರಕ್ಚರ್ ಇರುತ್ತೆ. ಅದನ್ನು ಕಟ್ಟಬೇಕಾದ್ರೇ ಹಾವುಗಳು, ಇಲಿ ಇರೋ ಜಾಗದಲ್ಲಿ ಹಾವುಗಳು ಜಾಸ್ತಿ ಬಂದ್ಬಿಡುತ್ತೆ. ಹಾಗಾಗಿ ಅದು ನೆಲದಿಂದ ಸ್ವಲ್ಪ ಎತ್ತರದಲ್ಲಿ ಬೇರೆ ಥರ ಕಟ್ಟಿರ್ತಾರೆ. ಅದು ಅಂದರೆ ಹಾವುಗಳು ಅಥವಾ ಏನು ಬೇರೆ ಪ್ರಾಣಿಗಳು ಒಳಗಡೆ ಬರದೇ ಇದ್ದಾಗ, ಏಕೆಂದರೆ ಇದು ಕೇಜಲ್ಲಿರೋ ಅಂಥದ್ದು. ಈ ಹಾವು ಏನಾದರೂ ಬಂದುಬಿಟ್ರೆ ಸುಲಭವಾಗಿ ಇವನ್ನ ಅಟ್ಯಾಕ್ ಮಾಡ್ಬೋದು, ಇವಕ್ಕೆ ತಪ್ಪಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಹಾಗಾಗಿ ಆ ಒಂದು ಆನಿಮಲ್ ಹೌಸ್, ಪ್ರಾಣಿ ಗೃಹ ಏನಿರುತ್ತೆ ಅದು ಬೇರೆ ಥರನೇ ಸ್ವಲ್ಪ ಎಲಿವೇಟೆಡಲ್ಲಿ ಇರುತ್ತೆ, ಬೇರೆ ಎತ್ತರದಲ್ಲಿ ಕಟ್ಟಿರ್ತಾರೆ. ಮತ್ತು ಮೆಶ್ ಇರುತ್ತೆ ಎಲ್ಲ ಕಡೆ, ಯಾವುದೇ ಪ್ರಾಣಿ ಒಳಗಡೆ ಹೋಗದೆ ಇರೋ ಹಾಗೆ. ಮತ್ತು ಅದಕ್ಕೆ AC ಇರುತ್ತೆ, ವೆಂಟಿಲೇಷನ್ ಚೆನ್ನಾಗಿರುತ್ತೆ. ಇದನ್ನು ನೋಡ್ಕೊಳ್ಳೋಕ್ಕೆ ಇದಕ್ಕೆ ಸದಾಕಾಲ ಮೇಂಟೆನೆನ್ಸು ತುಂಬ ಮುಖ್ಯ. ಕೋವಿಡ್ ಸಂದರ್ಭದಲ್ಲಿ ಈ ಬೇರೆ ಎಲ್ಲ ಕಡೆ ರಜಾ ಇತ್ತು ಮತ್ತು ಕಚೇರಿಗಳಿಗೆ ಜನ ಹೋಗ್ತಾ ಇರಲಿಲ್ಲ. ಆದರೆ ಈ ಪ್ರಾಣಿ ಗೃಹದಲ್ಲಿ ಪ್ರತಿ ದಿನ, ಅದು ಕೋವಿಡ್ ಸಂದರ್ಭದಲ್ಲೂ ಸಹ ಅಂಥ ಒಂದು ಕಟ್ಟುನಿಟ್ಟಿನ ಒಂದು ಆದೇಶದಲ್ಲೂ ಸಹ ಇವುಗಳಿಗೆ ಕಾಲಕ್ಕೆ ಸರಿಯಾಗಿ ಅವಕ್ಕೆ 3 ಟೈಮ್ ಆಹಾರ ಕೊಡಬೇಕು, ನೀರು ಕೊಡಬೇಕು, ಮತ್ತು ಗಾಳಿ ಇದೆಲ್ಲ ಚೆನ್ನಾಗಿದೆಯಾ ಅಂತ ನೋಡ್ಕೊತಾನೆ ಇರಬೇಕು. ಒಂದು ದಿನ ಆಹಾರ ನಿಲ್ಲಿಸೋದ್ರೂ ಸಹ ಅವುಗಳು ಸತ್ತೋಗೋಂಥ ಸಾಧ್ಯತೆ ಇದೆ. ಮತ್ತು ಆ ವೇರಿಯೇಷನ್ ಆಗ್ಬಿಡುತ್ತೆ. ನಾವೇನೋ ಒಂದು ಎಕ್ಸ್ಪೆರಿಮೆಂಟ್ಗೆ ಅದನ್ನು ಬಳಸ್ತಾ ಇದ್ದಾಗ ಈ ಆಹಾರ, ನೀರು ಇದರಲ್ಲಿ ಏನಾದ್ರು ವೇರಿಯೇಷನ್ ಆದರೆ ಅವುಗಳು ನಮ್ಮ ಪ್ರಯೋಗದ ಮೇಲೆ ನೇರ ಪರಿಣಾಮ ಬೀರೋದ್ರಿಂದ ಇದರ ಸಿಬ್ಬಂದಿಗೆ ಕಂಟಿನ್ಯೂಸ್ ಒಂದು ಮಾನಿಟರ್ ಮಾಡ್ತಾ ಇರ್ತಾರೆ. ಮತ್ತು ಇದರಲ್ಲಿ ನಮಗೆ ಬಹಳ ತುಂಬ ಉಪಯುಕ್ತ ಇದು. ಕಾರಣ ಏನಂತಂದರೆ ಬಹಳಷ್ಟು ಪ್ರಯೋಗಗಳನ್ನು ನಾವು ಮನುಷ್ಯರ ಮೇಲೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಸಂದರ್ಭದಲ್ಲಿ ಚರ್ಮಕ್ಕೆ ಸಂಬಂಧಿಸಿದಂಥದ್ದು, ಬೇರೆ ಬೇರೆ ನಮ್ಮ ದೇಹದ ಒಳಗಡೆ ಇರುವ ಅಂಗಾಂಗಗಳಿಗೆ ಸಂಬಂಧಿಸಿದಂಥದ್ದು, ಕ್ಯಾನ್ಸರ್ಗೆ ಸಂಬಂಧಿಸಿದಂಥದ್ದು, ಇಂಥದನ್ನೆಲ್ಲ ಇವುಗಳ ಮೇಲೇ ಮಾಡ್ಬೋದು. ಇನ್ನೂ ಇವಕ್ಕಿನ್ನ ಬೇರೆ ಪ್ರಾಣಿಗಳು ಅಂತಂದರೆ ಮಂಗ ಆಗ್ಬೋದು, ಅದನ್ನ ಮತ್ತು ನಾಯಿ ಇದ್ರ ಮೇಲೂ ಮಾಡ್ತಾರೆ. ಆದರೆ ಈ ಮಂಗಗಳು, ನಾಯಿಗಳ ಮೇಲೆ ಮಾಡೋ ಪ್ರಯೋಗ ತುಂಬ ಕ್ಲಿಷ್ಟಕರವಾದದ್ದು. ಅದನ್ನ ಮೇಂಟೆನೆನ್ಸ್ ಆಗೋದು ಮತ್ತೊಂದೆಲ್ಲ ತುಂಬ ಕಷ್ಟ ಆಗಿರೋದ್ರಿಂದ ಇವು ಸಣ್ಣ ಸಣ್ಣ ಪ್ರಾಣಿಗಳು, ಸಣ್ಣ ಕೇಜಲ್ಲಿ ಇವುಗಳನ್ನು ನಾವು ಬೆಳೆಸ್ಬೋದು. ಹಾಗಾಗಿ ಮನುಷ್ಯನಿಗೆ ದೊರಕುತ್ತಿರುವ ಎಲ್ಲ ಔಷಧಗಳು, ಸೌಂದರ್ಯವರ್ಧಕಗಳು ಎಲ್ಲದಕ್ಕೂ ಮಾರ್ಕೆಟ್ ಏನಿದೆ ಅವುಗಳನ್ನ ನಾವು ಬಳಸ್ತಾ ಇದ್ದೀವಿ. ಆದರೆ ಅದರ ಹಿಂದೆ ಈ ಪ್ರಾಣಿಗಳ ತ್ಯಾಗ ಇದೆ. ಇವುಗಳನ್ನು ಸಾಯಿಸಿ ಇವುಗಳ ಒಂದು ಅಂಗರಚನೆ ಹೆಂಗಿದೆ, ಏನಾಗಿದೆ, ಟ್ಯೂಮರ್ ಆಗಿದೆಯಾ ಅಂತ ನೋಡ್ತಾರೆ. ಮತ್ತು ಇವುಗಳಲ್ಲಿ ಬೇರೆ ಬೇರೆ ಎಲ್ಲ ಪ್ರಯೋಗ ಮಾಡಬೇಕಾದ್ರೆ ಈ ಪ್ರಾಣಿಗಳನ್ನ ಸಾಯಿಸಬೇಕಾಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಪ್ರಾಣಿಗಳನ್ನು ಸ್ಯಾಕ್ರಿಫೈ ಮಾಡಿ ಮತ್ತು ಆ ಒಂದು ಫಲಿತಾಂಶ ಏನಿದೆ ಅದನ್ನು ಮನುಕುಲಕ್ಕೆ ಬಳಸ್ತಾ ಇರೋದ್ರಿಂದ ನಾವು ಯಾವುದೇ ಔಷಧಗಳನ್ನು ಬಳಕೆ ಮಾಡಬೇಕಾದ್ರೂ ಇದರ ಹಿಂದೆ ಇರುವಂತಹ ಒಂದು ತ್ಯಾಗವನ್ನು ನಾವು ಜ್ಞಾಪಿಸ್ಕೋಬೇಕು. ಇದರಲ್ಲಿ ಇಲಿಗಳು ಮತ್ತು ಹ್ಯಾಮ್ಸ್ಟರ್, ಗಿನಿ ಪಿಗ್, ಝೀಬ್ರಾ ಫಿಶ್, ಮೊಲನೂ ಸಹ ಬಹಳಷ್ಟು ಕ್ಯಾನ್ಸರ್ ರಿಸರ್ಚ್ಗೆ ಅದನ್ನು ಬಳಸ್ತಾರೆ.
ಹಾಗಾಗಿ ಈ ಎಲ್ಲ ಪ್ರಾಣಿಗಳನ್ನು ನಾವು ಪ್ರಯೋಗಾಲಯದಲ್ಲಿ ಬಳಸೋದ್ರಿಂದ ಇಂದು ಪ್ರಪಂಚದಾದ್ಯಂತ ಲಕ್ಷಾಂತರ ಔಷಧಿಗಳು ಎಲ್ಲ ಕಾಯಿಲೆಗಳಿಗೂ ಲಭ್ಯವಿದೆ. ಇದು ಈ ಔಷಧ ಆಗಿರ್ಬೋದು ಅಥವಾ ಅದರಲ್ಲಿ ವ್ಯಾಕ್ಸಿನ್ಗಳಾಗಿರ್ಬೋದು, ಸೌಂದರ್ಯವರ್ಧಕಗಳು ಇವೆಲ್ಲ ಇದೆಯಲ್ಲ, ಇದು ಮನುಕುಲಕ್ಕೆ ಈ ಪ್ರಾಣಿಗಳ ಕೊಡುಗೆ ಅಂತಲೇ ಹೇಳಬಹುದು. ನಮಸ್ತೆ.